ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ಎಂತ ಅರ್ಜೆಂಟ್ ಹೇಳಿದ್ದೀರ? ಇಲ್ಲಲ್ಲದ ಒಂದು 10 ನಿಮಿಷ ಹರಟೆ ಆಡ ಮಾಡಿ. ಏವಗಳು ಒಂದು ದಿನಕ್ಕೊಂದು 10 ನಿಮಿಷ ಹಿಂಗೆ ಹರಟೆ ಆಡಿದ್ರೆ ಒಳ್ಳೆ ಆರೋಗ್ಯ ಬತ್ತು. ಅಲ್ಲಿ ನಿಂಗೂ ಒಂದು ವಿಷಯ ಅಂತಿದ್ದೋ, ಈ ಪುಚ್ಚೆ ಇದ್ದಾನೆ, ಪುಚ್ಚೆ ನಮ್ಮ ಮನೆಯೊಳಗೆ ಬಂದದೆ ಹೆಂಗೆ? ಅದು ವಿಷಯ ಗೊತ್ತಿಲ್ಲ ನಿಂಗೋಗೆ. ಪುಚ್ಚೆ ಮೊದಲಿದ್ದದ್ದು ಕಾಡಿಲ್ಲಿ. ಅವಾಗ ಪುಚ್ಚೆಗೆ ಒಂದು ಆಸೆ ಇತ್ತಿದ್ದು. ಎಂತ ಹೇಳಿದ್ರೆ, ಬೇಕಾಷ್ಟು ತಿಂಬಲೆ ಸಿಕ್ಕೊಂಡು ಅವ ಪುಚ್ಚೆ ದನಿಯಾದವು ದೊಡ್ಡ ಜನ ಆಗಿ ಉಂಡಿಬೇಕು. ಯಾವುದು ಬೇಕಾದಲ್ಲ ಸಿಕ್ಕಬೇಕು, ತಿಂಬಲು ಉಂಬಲು ಹೊರಗೋಗಿ ಏನು ರಗಡ ಪರೇಡಿಯ. ಪುಚ್ಚೆ ಆರೊಟ್ಟಿಗೆ ಇಪ್ಪಿದ್ರೆ ಆ ಪುಚ್ಚೆ ದನಿಂದ ಮೇಗಳ ದನಿ ಇಪ್ಪರೇಡಿಯ, ಬ್ರಹ್ಮಾಂಡಲ್ಲಿ ಇಪ್ಪರೇಡಿಯ. ಹಾಗೆ ಈ ಕಾಡಿಲಿಪ್ಪ ಪುಚ್ಚೆ ಮದಾನಿಗೆ ಪುಚ್ಚೆಗೆಲ್ಲ ಮಾತಾಡಿನಲ್ಲಿ ಇತ್ತಿದ್ದಾಳ. ಪುಚ್ಚೆ ಒಂದು ದಿನ ಹೀಗೆ ಕೂದು ದೇವರ ಜಪ ಮಾಡಿ, ದೇವರೇ ನನಗೆ ಒಳ್ಳೆ ಒಂದು ಹೇಗಿಪ್ಪದು ಹೇಳಿದ್ರೆ, ನನಗೆ ಕಾಯಮು ಹೊರಗಲು ತಿಂಬಲು ಇದಕ್ಕೂ ಎಲ್ಲ ಧಾರಾಳ ಸಿಕ್ಕಬೇಕು. ಎನ್ನ ದನಿಯಾಗಿಪ್ಪುವ ಆರಿಗೆ ದೊಡ್ಡ ದನಿಯಾಗಿದೆ ಕೋಳಿ. ಆರಬೇಗಂದರೂ ಹೆದರಿಕಿಪ್ಪರಡಿಯ ಹಾಗಿಪ್ಪ ಹೊರಟಿಗೆ ಎನ್ನ ಬದುಕಲೇ ಬಿಡೆ ಕೋಳಿ. ಹಾಗೆ ದೇವರು ತಥಾಸ್ತು ನೀನೇ ಹುಡ್ಕೊಂಡು ಸಿಲೆಕ್ಟ್ ಮಾಡಿಗ ಬೇಕಾದ ದನಿಯ. ನಾನು ಎಲ್ಲ ಸೃಷ್ಟಿ ಮಾಡಿ ಆಯ್ದು, ನೀನು ಬೇಕಾದ್ರೆ ಸಿಲೆಕ್ಟ್ ಮಾಡಿ ಗಾಡಿ ಪುಚ್ಚೆ ಹತ್ತಿರ. ಪುಚ್ಚೆ ಹಾಗೆ ಹೋತು ಹಿಂಗೆ ಕಾಡಿಗೆ ಅಪ್ಪಗ ದೊಡ್ಡ ಆನೆ ಕಂಡತ್ತು. ಇದು ಆಗದಿಲ್ಲ. ಆನೆ ಗಾಜ ಗಾತ್ರ ದೊಡ್ಡ ಇದ್ದು ಸೊಂಡಿಲಿದ್ದು ಹೇಗಿತ್ತು ಅವರ ಬಂದರೆ ಮೇಟ್ ಹಿಡ್ಕು ಭಾರಿ ಶಕ್ತಿ ಇದ್ದು ಒಳ್ಳೆಯಲ್ಲ. ಒಂದು ರಜಾ ದಿನ ಆನೆಯೊಟ್ಟಿಗೆ ನಿಂದತ್ತು ಪುಚ್ಚೆ ಹಿಂಗೆ. ಇಂದಿನ ಮರವನ್ನು ತೆಂಗಿನ ಮರವನ್ನು ಪೀಡಿಸಿ ಕಡಕರನ ತಿಂಬಲೆ ಸಿಕ್ಕಿತ್ತು. ಅದೇ ಪುಚ್ಚೆಗಂತ ಅಲ್ಲಿ ತಿಂಬಲೆ ಸಿಕ್ಕಿದ್ದಿಲ್ಲ. ಹೀಗೆ ನೋಡಿತ್ತು. ಹಾಗೆ ಕಾಡಿದ ಹತ್ತಿರಪ್ಪ ಒಂದು ಉರಿ ಮೂಡೆ ಕಂಡತ್ತು ಎರುಗು. ಆ ಎರುಗಿನ ಹತ್ರ ಹಿಂಗೆ ಸೊಂಡಿಲೆ ಹಾಕಿಯಪ್ಪಾಗ ಆನೆ ಹೆದರಿಸಿ ಓಡಿತತ್ತೆ. ಆನೆಯ ಸೊಂಡಿನ ಒಂದು ಎರುಗು ಹೋದರೆ ಆನೆ ಸಾಯಿಗಡ. ಹಾಗೆ ಕತೆ ಹೇಳಿದ, ಅವನು ಸತ್ತದ ಗಂಡಿಗಿಲ್ಲ. ಪುಚ್ಚೆ ಅದರನ್ನೇ ನಿಗಂಟು ಮಾಡಿ ಆನೆ ಆಗ ದೊಡ್ಡ ಇದ್ರ ಬಾರೆ ಹೇಳಿ ಬುಕ್ಕ ಎರುಗು ಗಂಡಪ್ಪ ಓಡಿದ್ದು ಇದೆಂತಾರ ಇದಾಗ. ಹಾಗೆ ಹೇಳಿ ಮತ್ತೆ ದನಿಯ ಬದಲಿದಿತ್ತು ಪುಚ್ಚೆ. ಹಾಗೆ ಹೋಗಿ ಒಳ್ಳೆ ಜಿಂಕೆ ಗಂಡತ್ತು, ಚಂದ ಇತ್ತು, ದೊಡ್ಡ ಕೊಂಬು ಹಿಂಗೆ ಗೆಲ್ಲಿದಂಗೆ. ಅದರ ಮೇಗೆಲ್ಲ ಪುಚ್ಚೆ ಕೂಪಲ ಕೊಡಿ ಗ್ರೇಸಿತ್ತು. ಒಂದು 2 ದಿನ ಜಿಂಕೆ ಒಟ್ಟಿಗೆ ನಿಂದತ್ತು. ಇದು ಭಾರಿ ಒಳ್ಳೆ ಚೆಂದದ್ದು, ಕೊಂಬಲ್ಲ ದೊಡ್ಡಕ್ಕಿದ್ದು. ಹಾಗೆ 2 ದಿನ ಸೀದಾ ಬಂದು ಒಂದು ಹುಲಿ ಬಂದತ್ತೆ, ಹಿಡಿದತ್ತೆ ಜಿಂಕೆ. ಕಾಚಿ ಕೊಡಗಿ ತಿಂದತ್ತೆ. ಜಿಂಕೆಂದಲೂ ದೊಡ್ಡ ಹುಲಿ, ಹುಲಿಗೆ ಭಾರಿ ಧೈರ್ಯ ಇದ್ದು. ಅಲ್ಲ ಹುಲಿಯ ಹಿಂದಲೇ ಹೋತು. ಹುಲಿ ಎಂಬಾಗ ಪುಚ್ಚೆ ಅಂತ ಮಾಡಿದಿಲ್ಲ. ಹಿಂದಂದ್ರೆ ನಾನು ನಿನ್ನೊಟ್ಟಿಗೆ ಇಪ್ಪದು, ನಾನು ನಿನ್ನ ಸೇವಕ ಆಗಿರುತ್ತೆ, ನನಗೆ ನೀನು ದನಿ. ಹಾಗೆ ಹೊಗಳಕ್ಕೆಲ್ಲ ಕೊಟ್ಟು ಹುಲಿಯೊಟ್ಟಿಗೆ ಒಂದು 4 ದಿನ ಇದ್ದದ್ದು. ಹುಲಿ ಕಾಡು ಪ್ರಾಣಿಗಳೆಲ್ಲ ತಿಂದದು, ರಜಾ ಸಿಕ್ಕೊಂಡಿತ್ತಿದ್ದಕ್ಕೆ ಅಂತೂ ಹಾಗೆ ಆರೋಗ್ಯದೊಂದು ಹದಗಟ್ಟಿಲ್ಲ. ಹಾಗೆ ರಜೆ ದಿನ ಅಪ್ಪಗ ಒಂದು ಸರ್ಕಸ್ ಕಂಪನಿಯವು ಒಂದು ಅಲ್ಲಿ. ಈ ಸರ್ಕಸ್ ಕಂಪನಿ ಈಗಿಲ್ಲೇ, ಮೊದಲಿಗೆಲ್ಲ ಸರ್ಕಸ್ ಕಂಪನಿ ಆನೆ, ಕುದುರೆ, ಒಂಟೆ, ಜಿಂಕೆ, ಜಿರಾಫೆ, ಕಂಗರು ಇದ್ದ ಪ್ರಾಣಿಗಳ ಪೂರಾ ಹಿಡ್ಕೊಂಡು ಹೋಗ್ತವು. ಸರ್ಕಸ್ ಕಂಪನಿ ನೋಡ್ಲೆ ಸಿಕ್ಕೊಂಡಿದ್ದು. ಈಗ ಅದು ಕಾನೂನು ಬಾಹಿರವಾಗಿ ಯಾವ ಸರ್ಕಸ್ ಕಂಪನಿ ಪ್ರಾಣಿಗಳ ತೋರಿಸಲು ಇಲ್ಲೇ. ಹಾಗೆ ಮೃಗಾಲಯದಲ್ಲಿ ಇಲ್ಲೇ ಕಾಂಬಳ ಸಿಕ್ಕುತ್ತಿಲ್ಲ. ಹಾಗೆ ಒಟ್ಟು ಮಂಡೆ ವಿಷಯ ಆಯ್ತು ಪುಚ್ಚೆಗೆ. ಇದರ ಒಂದು ಹಿಡ್ಕೊಂಡು ಹೋದಿಲ್ಲ ಒಂದು ಮನುಷ್ಯ. ಎಲ್ಲ ಕಾಡಲಿದ್ದ ಪ್ರಾಣಿಗಳ ಎಲ್ಲಿಗೆ? ಸರ್ಕಸಿಂಗೆ ಅಂಬಾಗ ಆ ಮನುಷ್ಯ ದೊಡ್ಡ ಜನ ಆದಿಕ್ಕೋ. ಆ ಮನುಷ್ಯನೊಟ್ಟಿಗೆ ಹೋಪದಾಳಿಗೆ ಅಂದಾಜು ಮಾಡಿತ್ತು. ಎಂತಗ ಹೋಗ್ತಾರೆ ಜಾಗ ಎಲ್ಲ ಈ ದೇವರ ಜಪ ಮಾಡಿದ್ರಲ್ಲ, ಎಲ್ಲಿ ಹೋದ್ದೆ ಅಂತ ಅದನ್ನು ಪುಚ್ಚೆ ಹಿಡ್ಕೊಂಡು ಬಪ್ಪ ಹಿಡಿತು. ಅದು ಬೇಡ, ಹಂದಿಗೆ ಸುಮಾರು ಕಾಡಿಗೆ ಬಾಕಿತ್ತಿದ್ದವು. ಒಳ್ಳೆ ಗಟ್ಟಿಮುಟ್ಟಾದ ಶರೀರ, ದಾಡೆ. ಈಗ ಹಂದಿಯ ಒಳ್ಳೆದು ಹಂದಿಯ ಒಟ್ಟಿಗೆ ಹಿಂಗೆ ನಿಂದತ್ತಿರೋದಿನ ಪುಚ್ಚೆ. ಆಗ ಮಂದಿಗೆ ಒಂದು ಬ್ರಾಹ್ಮಣನ ತೋಟಕ್ಕೆ ಇಳಿಯತ್ತ, ಅಡಕೆ ತೋಟಕ್ಕೆ ಬಾಳೆ ಗುರುಳೆಲ್ಲ ಮೋಚದೆ, ಭಾರಿ ಶಕ್ತಿ ಇದ್ದಪ್ಪ. ಅದು ಒಕ್ಕಿ ಹಾಕಿದ ಹುಳು ಪಡೆ ತಿಂಬಲ ಸಿಕ್ಕುವಳಿ ಗ್ರೇಸಿತ್ತು ಪುಚ್ಚೆ. ಪುಚ್ಚೆಗೆ ಎಂತ ಸಿಕ್ಕಿದ್ದಿಲ್ಲ ಅಂತ ಈ ಕಾಡಲ್ಲಿಪ್ಪ ಹಂದಿಗೆ ಬೂರ ಸರ್ಕಸ್ನವ ಹೆಂಗುಕೊಂಡೇ ಇವಿಲ್ಲ ಇದ್ದ ನಮ್ಮವರ ತೋಟಕ್ಕೆಲ್ಲ ಇಳಿಯೋದ್ರ ಮಾಡಿತ್ತು. ಅಷ್ಟಪ್ಪಗೆ ಎಂತ ಮಾಡಿದ್ರೆ ಒಬ್ಬನಂತ ಹೀಗೊಂದು ಮನುಷ್ಯ ಬಂದು
ಬೇಡಿಯನ್ನು ಢಾಮನೆ ಹೊಟ್ಟಿದ್ದೀನಿ ಅತ್ಲಾಗಿ ಹಂದಿ ಹತ್ತೆ ಮಲ್ಗಾಯಿ. ಓ ಹಂದಿಯ ಮನುಷ್ಯರೇ ಕೊಲ್ಲು ತಗೊಳ್ಳಿ ಪುಚ್ಚೆಗೆ ಆತು ತೊಂದರಿಲ್ಲ, ಒಂದಲ್ಲದ ಕೊಂದದು. ಹಾಗೆ ಹಂದಿಗಳ ಪಡೆಯುತ್ತಿದ್ದು ಇಪ್ಪರ ತೋಟಕ್ಕೆಲ್ಲ ಇಳಿಯಲ ಸುರಾತು. ಎಲ್ಲರೂ ಕೃಷಿ ಇಪ್ಪೋ ಎಂತ ಮಾಡಿದೆವು, ಸೀರೆ ಕಟ್ಟಿದವು, ನೆಟ್ಟು ಕಟ್ಟಿದವು, ನೈಟೆ ನಿಲ್ಲಿಸಿದವು, ಅಡಕೆ ಮರದಲ್ಲಿ ಸರಕೆ ಕಟ್ಟಿದವು. ಎಂತ ಮಾಡಿದ್ರು ಹಂದಿ ಉಪದ್ರ ತಳತ್ತಿಲೇಳಿ ಮತ್ತೆಂತ ಮಾಡಿದ್ರೆ ಎಲ್ಲ ಮನುಷ್ಯರು ಗೆಳಂಗಿಂಗೆ ಹೊಟ್ಟೆದಾಗ ವಿಷ ತುಂಬಿಸಿ ಎಲ್ಲ ಮಡಗಿದವು. ಈ ಹಂದಿಗ ಪೂರ ಹೀಗೆ ಗೆಳಂಗಿನೊಳ ವಿಷ ಮಡಗಿದ್ದದು, ಗೋಲಿ ಬದೆಗೆ ವಿಷ ಹಾಕಿ ಮಡಗಿದವು. ಹಂದಿಗ ಪೂರ ಸತ್ತತ್, ಊರಿಡಿಯೇ ವಾಸನೆ ಬಂತು. ಹಂದಿಗಳಲ್ಲಿ ಮಡಗಿದ ಈ ಗೆಳಂಗನ್ನು ಗೋಲಿಗಳಿಂದ ಬಾಕಿದ್ದ ಪ್ರಾಣಿಗಳಿಂದ ಅವುದೇ ಸತ್ತವು. ಪುಚ್ಚಗಾತು ಒಟ್ಟಾರೆ ಎಡಿಯ ಎಂತಾದ್ರು ದೊಡ್ಡ ಹೆದರದ್ದೇ ಇಪ್ಪದು ಮನುಷ್ಯರು ಮಾತ್ರ, ಪ್ರಾಣಿಗಲ್ಲ. ನಾ ಮನುಷ್ಯರೊಟ್ಟಿಗೆ ಹೋಗ್ತೇಳಿ ಸೀದರ್ನಿ ಸರ್ಕಸ್ ಕಂಪನಿಯ ಮನುಷ್ಯ ಹಿಡ್ಕೊಂಡು ಹೋದರ ದಾರಿ ಹಿಡ್ಕೊಂಡು ಆ ಮನುಷ್ಯನ ತಂಗ ಬಂತು. ಅದು ನೋಡ್ಲಿಕ್ಕೆ ಹಿಂಗೆ ಅತ್ತಿತ್ಯ ಹೋಗಿ ಸರ್ಕಸ್ ಕಂಪನಿ ಪ್ರಾಣಿಗಳೆಲ್ಲ ಆಟ ಆಡಿಸ್ಕೊಂಡಿತ್ತಿದ್ದು. ಇದು ದೊಡ್ಡ ಜನಾಧಿಕೊಳ್ಳಿ ಉದಿಂದ ಕಸ್ತಲವರೆಗೆ ಅದರ ತರದಿಂದ ಕಸ್ತಲ್ಪರ ಮೆಲ್ಲಂಗೆ ಈ ಸರ್ಕಸ್ ಮನುಷ್ಯ ಅದರ ಮನೆಗೆ ಹೋತು. ಮನೆಗೆ ಹೋಗಪ್ಪ ಅಲ್ಲಿಂದ ಹೇಳಿದೆ, ಏಯ್ ಎಂತ ಇಷ್ಟು ದಡ ಅದು, ಹೋಗಿ ಅಕ್ಕಿ ತಗೊಂಡು ಬನ್ನಿ. ಹಾಕೊಂಡು ರಜಾ ತಪ್ಪಾಗ ಹಾಲು ಮುಗಿದ್ದು ಹಾಲು ತಗೊಂಡು ಬನ್ನಿ. ಸರ್ಕಸ್ ಕಂಪನಿ ಧನ್ಯತ್ರ ಹೆಂಡತಿ ಹೇಳೋದು, ಅಕ್ಕಿ ಮುಗಿದ್ದು ಅಕ್ಕಿ ತಕೊಂಡು ಬನ್ನಿ, ಹಾಲು ಮುಗಿದ್ದು ಹಾಲು ತಕೊಂಡು ಬನ್ನಿ. ಅಕ್ಕಿ ಹಾಲೆಲ್ಲ ತಂದ, ತರಕಾರಿ ಇದೆಲ್ಲ ಕೊರದು ಕೊಡಿ. ಎಂತ ಮಾಡುದು, ಉಣ್ಣಕ್ಕರಿಗೆ ಕೊರದು ಬೆಂದಿ ಆಗತ್ತೆ ಅಕ್ಕೋ. ಹಾಗೆ ಈ ಸರ್ಕಸ್ ಕಂಪನಿಯ ಮನುಷ್ಯನ ಹೆಂಡತಿ ಹೇಳಿತ್ತು, ಎಲ್ಲ ಹೇಳಿದರೆಲ್ಲ ಮಾಡಿಕೊಟ್ಟದ್ದು ಸರ್ಕಸ್ ಕಂಪನಿಯ ದಾರಿ. ಮತ್ತೆ ಹಿಂಗೆ ರಜತು ನೋಡಿತ್ತು, ಪ್ರಾಣಿಗಳನ್ನೆಲ್ಲ ಹಿಡ್ಕೊಂಡು ಬಂದದ್ದು ಇವ. ಈ ಪ್ರಾಣಿಗಕ್ಕೆಲ್ಲ ಹೆದರತಿಪ್ಪು, ಹೆಂಡತಿಯ ಮಾತಂಗೆ ಹೆದರ್ತ. ಅವಾಗ ದೊಡ್ಡ ದನಿ ಇದುವೆ, ಇದು ಬ್ರಹ್ಮಾಂಡಲ್ಲಿ ಆರಿಂಗೂ ಹೆದರದ್ದು, ಕೈಕಾಲಿಗೆ ಬೇಕಾದಂಗೆ ಕೆಲಸ ಮಾಡಲಿಲ್ಲ ಪಗಳಿ. ಹಂಗ ಅಡಿಗೆ ರೂಮಲ್ಲಿ ಸರ್ಕಸ್ ಕಂಪನಿಯ ಹೆಂಡತಿಯ ಒಟ್ಟಿಗೆ ಅಡಿಗೆ ರೂಮಲ್ಲೇ ನಿಂದತ್ತು ಪುಚ್ಚೆ. ಅಲ್ಲಿ ತಿಂಬಲ ಬೇಕಾದ್ದು ಸಿಕ್ಕುತ್ತು, ಹಾಲು ಸಿಕ್ಕುತ್ತು, ಹೊರಗುತ್ತಕ್ಕೆ ಅಂತ ತೊಂದರೆ ಇಲ್ಲ. ಅಂಬ ಅಂಬ ಹತ್ತಿತ್ತು ಅಪ್ಪ ದಿನಿ ಕೇಳ್ತು. ಒಳ್ಳೆ ಸುಖ ಹೊರಕ್ಕುದೆ, ಸುಖ ಜೀವನವುದೇ. ಹೇಗಿದ್ದು ಇದು ಕೇಳಿ, ಇದೊಂದು ತಮಾಷೆಗೆ ಹೇಳಿದ್ದು. ಅತ್ಯಂತ ಧೈರ್ಯಶಾಲಿ ಇದೆ, ಬೇಕಾದ್ದೆಲ್ಲ ಕೇಳಿ ಕೇಳಿದಂಗೆ ತಪ್ಪದು, ತರಸರಡಿಯೋದು, ಸಿಕ್ಕೋದು, ತಿಂಬಲು ಸಿಕ್ಕೋದು ಇಲ್ಲಿ ಹೇಳಿದ್ರೆ ಅಡಿಗೆ ರೂಮಿಗೆ ಗೃಹಿಣಿ ಆಗ್ತಾರೆ. ಮಾತು ಹರೇ ರಾಮ.